ಪ್ರೀತಿಯ ವೀಕ್ಷಕರೆಲ್ಲರಿಗೂ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ವಿಶೇಷವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಹೇಗಿದೆ ಈ ತಿಂಗಳ ಮಾಸ ಭವಿಷ್ಯ ಅನ್ನೋದನ್ನು ಗಮನಿಸೋಣ. ಮೊದಲನೇದಾಗಿ ತಿಂಗಳ ವಿಶೇಷತೆ, ಗ್ರಹದ ಸ್ಥಾನದ ಬದಲಾವಣೆಗಳನ್ನು ಗಮನಿಸೋಣ. ನೋಡಿ, ಈ ತಿಂಗಳಲ್ಲಿ ಬದಲಾವಣೆ ಆಗ್ತಾ ಇರುವಂಥದ್ದು 14ನೇ ತಾರೀಕು 3ನೇ ತಿಂಗಳು 2025ಕ್ಕೆ ಮೀನ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ 29ನೇ ತಾರೀಕು ಅಂದರೆ ನಮಗೆ ಈ ವರ್ಷದ ಕೊನೆಯ ಹಿಂದಿನ ದಿವಸ ನಮಗೆ ಶನಿಗ್ರಹನು ತನ್ನ ಸ್ಥಾನವನ್ನು ಪರಿಚಲನೆ ಮಾಡ್ತಾ ಇದ್ದಾನೆ. 2.5 ವರ್ಷಗಳ ನಂತರದಲ್ಲಿ ಕುಂಭ ರಾಶಿಯಿಂದ ಮೀನ ರಾಶಿಗೆ. ಪ್ರಮುಖವಾಗಿ ಈ 2 ಗ್ರಹದ ಪರಿಚಲನೆಗಳು ಇರತಕ್ಕಂಥದ್ದು ಮಾರ್ಚ್ನ ತಿಂಗಳಲ್ಲಿ. ಜೊತೆಗೆ ಮಾರ್ಚ್ನಲ್ಲಿ ನಾವು ನೋಡ್ತಾ ಇದ್ದೇವೆ 29ನೇ ತಾರೀಕು ಅಮಾವಾಸ್ಯೆ ಏನಿದೆ, ಅಮಾವಾಸ್ಯೆಯ ಪರ್ವಕಾಲದಲ್ಲಿಯೇ ಒಂದು ರೀತಿಯಾಗಿ ಶನಿಗ್ರಹ ಬದಲಾವಣೆ ಆಗ್ತಾ ಇದ್ದಾನೆ. ನೋಡಿ, ಆದರೆ ಅಮಾವಾಸ್ಯೆ ತಿಥಿ ಆ ಥರದ್ದೆಲ್ಲ ಲೆಕ್ಕ ಬರೋದಿಲ್ಲ ಗ್ರಹಗಳ ಸ್ಥಾನ ಬದಲಾವಣೆಗೆ. ಒಂದು ರೀತಿಯಾಗಿ ಒಂದಷ್ಟು ಜನ ತಲೆಗೆ ತುಂಬ್ಕೊಂಬಿಟ್ಟಿದ್ದಾರೆ, ಇವು ಅಮಾವಾಸ್ಯೆ, ಶನಿ ಬೇರೆ ಬದಲಾವಣೆ ಆಗ್ತಾ ಇದೆ, ಅಮಾವಾಸ್ಯೆ ದಿವಸ ಶನಿ ಒಂದು ಮೀನ ರಾಶಿಗೆ ಹೋಗ್ತಾ ಇರೋದ್ರಿಂದ ಇನ್ನೇನಾದರೂ ಸಮಸ್ಯೆಗಳು ಬರುತ್ತಾ ನಮ್ಮ ಜೀವನಕ್ಕೆ ಅಂತ ಹಲವು ಜನರು ಯೋಚನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಆ ಒಂದು ತೊಂದರೆಗಳು ಕೊಡಬಾರ್ದು ಕಾಟ ಯಾರಿಗೂ ಅಂಥೇಳಿ ಈಗಾಗಲೇ ಜನವರಿ 11ನೇ ತಾರೀಕಿನಂದು ನಾವು ಶನಿ ಮಹಾಯಾಗವನ್ನು ಮಾಡಿದ್ವಿ. ಹಲವಾರು ಜನ ಅದರಲ್ಲಿ ಪೂಜೆನೂ ಸಹ ಮಾಡಿಸ್ಕೊಂಡಿದ್ದೀರಿ. ಪೂಜೆ ಮಾಡಿಸಿಕೊಂಡಿರುವಂಥವ್ರು ಯಾರೂ ಹೆದರುವಂತಹ ಅವಶ್ಯಕತೆ ಇಲ್ಲ. ಜೊತೆಗೆ ನಿಮ್ಗೆ ಈಗಾಗಲೇ ಎಷ್ಟೋ ಜನಕ್ಕೆ ರಕ್ಷಾ ಪ್ರಸಾದಗಳು ಸಹ ಎಲ್ಲ ಬಂದು ಸೇರಿದ್ದಾವೆ. ಅದನ್ನೆಲ್ಲ ತಾವೆಲ್ಲ ಉಪಯೋಗಿಸ್ಕೊಳ್ತಾ ಸಂತೋಷವಾಗಿದ್ದೀರಿ ಅನ್ನೋದು ನಮ್ಮ ಭಾವನೆ. ಇನ್ನು ಈ ತಿಂಗಳ ವಿಶೇಷ ಅಂತ ಹೇಳಿದ್ರೆ 30ನೇ ತಾರೀಕಿನಂದು ನಮಗೆ ಹೊಸ ವರ್ಷ ಪ್ರಾರಂಭ, ಹೊಸ ದಿನ ಪ್ರಾರಂಭ. ನಮ್ಮಲ್ಲೆಲ್ಲವೂ ಸಹ ನೂತನವಾದಂತಹ ಜೀವನವನ್ನು ನಡೆಸ್ಕೊಂಡು ಹೋಗೋದಕ್ಕೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಜೀವನವನ್ನು ಅನುಭವಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ವರ್ಷ ಏನಿದೆ, ಹೊಸ ವರ್ಷ ನಮಗೆ ಶುರುವಾಗ್ತಾ ಇರೋದು ಶ್ರೀ ಕ್ರೋಧಿನಾಮ ಸಂವತ್ಸರವು 29ನೇ ತಾರೀಕು 3ನೇ ತಿಂಗಳು 2025ಕ್ಕೆ ಮುಗಿದು ನೆಕ್ಸ್ಟ್ ಶುರುವಾಗ್ತಾ ಇರತಕ್ಕಂತಹದ್ದು ಭಾನುವಾರದ ದಿವಸ 30ನೇ ತಾರೀಕು 3ನೇ ತಿಂಗಳು 2025ರ ಶುಭ ಭಾನುವಾರದ ದಿವಸ ಪಾಲ್ಗುಣ ಮಾಸವು ಮುಗಿದು ಚೈತ್ರ ಮಾಸದ ಶುರುವಾಗ್ತಾ ಇದೆ. ಚೈತ್ರ ಮಾಸ ಯಾವ ಸಂವತ್ಸರ ಅಂತ ಹೇಳಿದ್ರೆ ಶ್ರೀ ವಿಶ್ವಾವಸು ಸಂವತ್ಸರವು ಶುರುವಾಗ್ತಾ ಇದೆ. ಇನ್ನೇನು ಆದಷ್ಟು ಶೀಘ್ರದಲ್ಲಿಯೇ ಆ ಯುಗಾದಿ ಭವಿಷ್ಯವನ್ನು ಸಹ ನಾವು ನಿಮ್ಮ ಮುಂದೆ ಪ್ರಚುರಪಡಿಸ್ತೀವಿ. ಹಾಗಾಗಿ ಅದನ್ನು ಸಹ ನೀವು ನೋಡಿ ಸಂತೋಷ ಪಡಬಹುದು. ಯಾವ್ಯಾವ ರಾಶಿಗಳಿಗೆ ಅನುಕೂಲ, ಯಾವ್ಯಾವ ರಾಶಿಗಳಿಗೆ ಅನಾನುಕೂಲ ಅನ್ನುವಂತಹ ಸಂಪೂರ್ಣವಾದ ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಸಂಪೂರ್ಣ ವರ್ಷ ಭವಿಷ್ಯ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಮುಂದೆ ಬರುತ್ತೆ. ಅದನ್ನು ಸಹ ನೋಡಿ ಏನಾದರೂ ಸಮಸ್ಯೆ ಇದ್ದರೆ ಪರಿಹಾರದ ದಾರಿ ಕಂಡುಹಿಡ್ಕೊಳ್ಳಿ, ಯೋಚನೆ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ಈ ಒಂದು ವಿಶೇಷ ಅಂತಂದರೆ 29ನೇ ತಾರೀಕು ಏನಿದೆ ವರ್ಷದ ಕೊನೆಯ ಅಮಾವಾಸ್ಯೆ. 29ನೇ ತಾರೀಕಿನಂದು ವರ್ಷದ ಕೊನೆ ಅಮಾವಾಸ್ಯೆ ಏನಿದೆ, ಆ ಅಮಾವಾಸ್ಯೆಯ ಪ್ರಯುಕ್ತ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಯಶಸ್ಸಾಗಬೇಕು, ಕಾರ್ಯಸಿದ್ಧಿಯಾಗಬೇಕು. ಈ ದೃಷ್ಟಿದೋಷ, ಮಾಟಮಂತ್ರ ದೋಷ, ಕೃತಿಮ ದೋಷಗಳು ಅದೆಲ್ಲವೂ ಸಹ ನಿವಾರಣೆ ಆಗಿ ಜೀವನದಲ್ಲೊಂದಿಷ್ಟು ಏಳಿಗೆಯನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗೋದಕ್ಕೆ ಸರ್ವ ಕಾರ್ಯಸಿದ್ಧಿ ಮೂಲಿಕ ತಾಯತವನ್ನು ಇದೇ ಕಾತ್ಯಾಯನ ಅಮಾವಾಸ್ಯೆ ಅಂದರೆ 29ನೇ ತಾರೀಕು 3ನೇ ತಿಂಗಳು 2025ರ ಅಮಾವಾಸ್ಯೆ ಎಂದು ಮಾಡ್ತಾ ಇದ್ದೇವೆ. ಆ ಮಾಡುವಂತಹ ಪರ್ವಕಾಲಕ್ಕೆ ನೀವುಗಳು ಸಹ ಆ ತಾಯ್ತಗಳು ಏನಾದರೂ ಬೇಕಿತ್ತು ಅಂತ ಹೇಳಿದ್ರೆ ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರವನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಅಮಾವಾಸ್ಯೆಯ ನಂತರದಲ್ಲಿ, ಪೂಜೆಯ ನಂತರದಲ್ಲಿ ನಿಮ್ಮ ಮನೆಗೆ ಆ ಒಂದು ತಾಯ್ತವು ಬಂದು ತಲುಪತ್ತೆ. ಅದನ್ನು ಬಲಗಡೆ ತೋಳಿಗಾಗಲಿ ಅಥವಾ ಕತ್ತಿಗಾಗಲಿ ಕಟ್ಕೊಂಡ್ರೆ ಬಹಳ ಅನುಕೂಲತೆಗಳು, ನಿಮಗೆ ಸರ್ವ ಕಾರ್ಯ ಸಿದ್ಧಿಯೂ ಆಗುತ್ತೆ. ಮನಸ್ಸಂಕಲ್ಪಿತ
ಕೆಲಸ ಕಾರ್ಯಗಳು ಸಹ ನಡೆಯೋದಕ್ಕೆ ಶುರುವಾಗುತ್ತೆ. 29ನೇ ತಾರೀಕು ಅಮಾವಾಸ್ಯೆ ದಿವಸ ಅದನ್ನು ಮಾಡಿಸ್ಕೊಳ್ಳೋದು ಮರಿಬೇಡಿ. ಈಗಾಗಲೇ ತುಂಬ ಜನ ಮಾಡಿಸ್ಕೊಂಡು ತುಂಬ ಒಳ್ಳೆ ರಿಸಲ್ಟ್ಗಳನ್ನು ಹೇಳ್ತಾ ಇದ್ದೀರಾ. ಒಳ್ಳೆ ರೀತಿಯ ಒಂದು ಮಾತುಗಳು ನಿಮ್ಮ ಕಡೆಯಿಂದ ಬರ್ತಾ ಇದ್ದಾವೆ. ಸೊ ಹಾಗಾಗಿ ಅದನ್ನು ಪುನಃ ಇದೇ ಒಂದು ಕಾತ್ಯಾಯನ ಅಮಾವಾಸ್ಯೆಗೆ ಮಾಡಬೇಕು ಅನ್ನುವಂತಹ ದೃಷ್ಟಿಯನ್ನು ಇಟ್ಕೊಂಡಿದ್ದೀವಿ. ಇನ್ನು ಈ ಮಾರ್ಚ್ ತಿಂಗಳಲ್ಲಿ ಬಲು ವಿಶೇಷವಾಗಿ ನಮಗೆ ಹೊಸ ವರ್ಷ ಬರ್ತಾ ಇದೆ. ನಮ್ಮೆಲ್ಲರಿಗೂ ಹೊಸ ದಿನಗಳು ಶುರುವಾಗಲಿ, ಯಾವುದೇ ರಾಶಿಯವರೆಗೂ ತೊಂದರೆ ತಾಪತ್ರೆಗಳು ಕಡಿಮೆ ಆಗಲಿ ಅಂತ ಕೇಳ್ಕೊಳ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲರಿಗೂ ಸಹ ಒಂದು ಮುಂಚಿತವಾಗಿಯೇ ನೂತನ ಸಂವತ್ಸರ ಶ್ರೀ ವಿಶ್ವಾವಸು ಸಂವತ್ಸರದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಶುಭ ಆಶೀರ್ವಾದಗಳನ್ನು ಸಹ ಮಾಡ್ತಾ ಇದ್ದೇವೆ. ತಮ್ಮೆಲ್ಲರ ಜೀವನ ಸುಖದಾಯಕವಾಗಿರಲಿ, ಸೌಖ್ಯದಾಯಕವಾಗಿರಲಿ, ನೆಮ್ಮದಿದಾಯಕವಾಗಿರಲಿ. ನೀವು ಬದುಕಿ 4 ಜನರನ್ನು ಬದುಕೋಕ್ಕೂ ಅವಕಾಶ ಮಾಡಿಕೊಡಿ. ಪ್ರಕೃತಿನಲ್ಲಿ ತುಂಬ ಕಷ್ಟ ಕಾರ್ಪಣ್ಯಗಳು ಜಾಸ್ತಿ ಆಗಿಬಿಟ್ಟಿದ್ದಾವೆ. ಅದೆಲ್ಲವೂ ಸಹ ನಿವಾರಣೆಯಾಗಿ ನಿಮ್ಮ ಬದುಕು ಸೌಖ್ಯದಾಯಕವಾಗಿರಲಿ ಅನ್ನೋದು ನಮ್ಮ ಉದ್ದೇಶ. ಅದನ್ನೊಂದು ಸರಿಯಾದ ಕ್ರಮದಲ್ಲಿ ಮಾಡಿಕೊಳ್ಳಿ. ಇನ್ನು ಈ ಒಂದು ವಿಶೇಷ ಸಂದರ್ಭದಲ್ಲಿ ಹೊಸ ವರ್ಷ ಅಂತ ಬರ್ತಾ ಇದೆ ಅಂತಂದರೆ ಪ್ರಮುಖವಾಗಿ ನಮಗೆ ಶನಿ ಫಲ ಮತ್ತು ಗುರುಫಲ ಎರಡೂ ಸಹ ಮುಖ್ಯವಾಗ್ತದೆ. ಶನಿ ಬಲ ಮತ್ತು ಗುರುಬಲಗಳನ್ನು ನೋಡಿಕೊಂಡು ಜೀವನ ಸಾಗಿಸುವಂಥವರು ತುಂಬ ಜನ ಇರ್ತಾರೆ. ಹಾಗಾಗಿ ಆ ಶನಿ ಮತ್ತು ಗುರುವಿನ ಫಲಾನುಫಲಗಳು ಈಗಾಗಲೇ ಶನಿ ಫಲಗಳನ್ನು ನೀವು ತಿಳ್ಕೊಂಡಿದ್ದೀರಿ. ಪುನಃ ಮತ್ತೆ ಅದೇ ಯಾರಾದರೂ ನೋಡಿಲ್ಲ ಅಂತ ಹೇಳಿದ್ರೆ ಪುನಃ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಶನಿ ಗೋಚಾರ ಫಲ 2025ರಿಂದ 27 ಈ ವಿಡಿಯೋಗಳು ಸಹ ಬರುತ್ತವೆ. ಇನ್ನು ಗುರು ಅಂತ ಬಂದಾಗ ಇನ್ನೊಂದು ಸ್ವಲ್ಪ ತಡವಾಗಿ ನಿಮಗೆ ಗುರುವಿನ ಅನುಗ್ರಹವಿರುವಂತಹ ಒಂದು ವಿಡಿಯೋಗಳು ಬರುತ್ತವೆ. ಯಾರು ಸಹ ಒಂದು ಆತ್ರ ಪಟ್ಕೊಳ್ಳೋದು ಬೇಡ, ನಿಧಾನವಾಗಿ ಒಂದೊಂದೇ ವಿಚಾರಗಳನ್ನು ತಿಳ್ಕೊಳ್ತಾ ಬನ್ನಿ. ಇನ್ನು ಗುರು ಅಂತ ಬಂದ ಸಂದರ್ಭಕ್ಕೆ ಏನು ನಾವು ಶನಿಯಾಗವನ್ನು ಮಾಡಿದ್ವಿ ಅದೇ ರೀತಿಯಾಗಿ ಗುರುಬಲ ಮನುಷ್ಯನಿಗೆ ಬಹಳ ಮುಖ್ಯ. ಗುರುಬಲ ಇದ್ದರೆ ಮನುಷ್ಯನಿಗೆ ಜೀವನದಲ್ಲಿ ಅಭ್ಯುದಯ, ಏಳಿಗೆ, ಮಾಡೋ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು, ಮನಸ್ಸಿಗೆ ನೆಮ್ಮದಿ, ಮದುವೆ ಆಗಬೇಕಾ, ಉಪನಯನ ಆಗಬೇಕಾ, ನಾಮಕರಣಾದಿಗಳಾಗಬೇಕಾ, ನಿಷೇಕ ಆಗಬೇಕಾ, ಯಾವುದೇ ಶುಭ ಕೆಲಸಗಳನ್ನು ಮಾಡಿಕೊಳ್ಳೋದಕ್ಕೂ ಸಹ ಗುರುಬಲ ಮುಖ್ಯ. ಕೆಲಸವಿಲ್ಲದೆ ಇದ್ದರೆ, ಕೆಲಸ ಸಿಗಬೇಕು ಅಂತಂದರೆ, ಕೆಲಸದಲ್ಲಿ ಉನ್ನತ ಪದವಿಯನ್ನು ಪಡ್ಕೊಳ್ಬೇಕು ಅಂದರೆ, ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿಕೊಳ್ಬೇಕು ಅಂದರೆ ಗುರುಬಲ ಬಹಳ ಮುಖ್ಯ. ಅಂತಹ ಗುರುಬಲ ಎಂತೆಂಥದ್ದೋ ರಾಶಿಗಳಿಗೆ, ಎಂತೆಂಥದ್ದೋ ನಕ್ಷತ್ರಗಳಿಗೆ, ಕೆಲವೊಮ್ಮೆ ಹೇಗೆ ರಾಜರ ಹಾಗಿದ್ದರೂ ಸಹ ಗುರುಬಲ ಇಲ್ಲ ಅಂತ ಹೇಳಿದ್ರೆ ಹೀನಾಯ ಪರಿಸ್ಥಿತಿಯನ್ನು ತಲುಪಬೇಕಾಗ್ತದೆ. ಹಾಗಾಗಿಯೇ 12 ರಾಶಿಯವರು ಸಹ ಇವ್ರು ಮಾತ್ರ ಮಾಡ್ಕೊಳ್ಳಿ, ಅವ್ರು ಮಾತ್ರ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಬರಲ್ಲ. ಗುರುಬಲ ಇದ್ದವರು ಸಹ ಮಾಡಿಕೊಂಡ್ರೆ ಇನ್ನಷ್ಟು ಹೆಚ್ಚಿನ ಬಲಗಳು ಪ್ರಾಪ್ತಿಯಾಗತ್ತೆ. ಗುರುಬಲ ಇಲ್ಲದೇ ಇದ್ದಂಥವರು ಒಂದು ಗುರುಯಾಗದಲ್ಲಿ ನಿಮ್ಮ ಪೂಜೆಯನ್ನು ಮಾಡಿಸಿದರೆ ಗುರುವಿನ ಶ್ರೀರಕ್ಷೆ ಸಿಗತ್ತೆ. ಹಾಗಾಗಿ 12 ರಾಶಿಯವರು ಸಹ ಗುರುವಿನ ಫಲಾನುಫಲಗಳನ್ನು ಪಡ್ಕೊಳ್ಳೋದಕ್ಕೆ ನೀವು ಮೇ 14ನೇ ತಾರೀಕಿನಂದು ನಡೆಯುವಂತಹ ವಿಶೇಷವಾದ ಗುರು ಮಹಾಯಾಗದ ಒಂದು ವಿಶೇಷ ಸಂದರ್ಭ. ಆ ಸಂದರ್ಭದಲ್ಲಿ ನಿಮ್ಮ ಹೆಸರಿನಲ್ಲಿ ಪೂಜೆಯನ್ನು ಮಾಡಿಸ್ಕೊಳ್ಳಿ. ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರವನ್ನು ಕಳಿಸಿ ಬುಕ್ ಮಾಡ್ಕೊಳ್ಳಿ. ಅದಕ್ಕೆ 333 ರೂಪಾಯಿಯ ಶುಲ್ಕವಿರುತ್ತೆ ಒಬ್ಬರಿಗೆ. ಅದಾದ ನಂತರ ಯಾಗದ ನಂತರ ಗುರುವಿನ ಶ್ರೀರಕ್ಷೆ ಇರುವಂತಹ ಪ್ರಸಾದಗಳು, ಅಕ್ಷತ ಪ್ರಸಾದ ಇರುವಂಥದ್ದಿರಬಹುದು, ಅದೇ ರೀತಿಯ ಗುರುವಿನ ರಕ್ಷ ಪ್ರಸಾದ ಇರುವಂಥದ್ದು ಅದೆಲ್ಲವೂ ಸಹ ನಿಮ್ಮ ಮನೆಗೆ ಬಂದು ತಲುಪತ್ತೆ. ಅದನ್ನು ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಉಪಯೋಗಿಸ್ಕೊಳ್ಳಿ. ನಿಮ್ಮ ಬದುಕಿನಲ್ಲಿ ಏಳಿಗೆಯನ್ನು ಕಂಡುಹಿಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಶೇಷವಾದಂತಹ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ, ಎಲ್ಲ ಎಚ್ಚರಿಕೆಯನ್ನು ನೀವು ವಹಿಸಬೇಕು, ಯಾವ ಸಂದರ್ಭ ನಿಮಗೆ ಸಂತೋಷವನ್ನು ತಂದುಕೊಡುತ್ತೆ ಅನ್ನುವಂತಹ ಮಾಹಿತಿಯನ್ನು ಈಗ ನೋಡೋಣ. ಇನ್ನು ಈ ಗ್ರಹಸ್ಥಿತಿಗಳ ಬದಲಾವಣೆಗಳಿಂದಾಗಿ ಮೀನ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಾನುಫಲಗಳು ಮಾರ್ಚ್ನ ತಿಂಗಳಲ್ಲಿ ಇದೆ ಅನ್ನೋದನ್ನು ಈಗ ಗಮನಿಸೋಣ. ಮಾರ್ಚ್ನ ತಿಂಗಳಲ್ಲಿ ಮೀನ ರಾಶಿಯವರಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಫಲಾನುಫಲಗಳಿದೆ ಅಂತ ಹೇಳಿದ್ರೆ, ಈ ಒಂದು ಫೆಬ್ರವರಿನಲ್ಲಿ ನೀವು ಅನುಭವಿಸ್ತಾ ಇರುವಂತಹ ಅರ್ಧಕ್ಕರ್ಧ ಶುಭ ಮತ್ತು ಅರ್ಧಕ್ಕರ್ಧ ಅಶುಭ ಫಲದ ಸನ್ನಿವೇಶವೇ ಮುಂದುವರಿಯುತ್ತೆ. ಅಂತಹ ವಿಶೇಷವಾದ ದೊಡ್ಡ ಬದಲಾವಣೆಯನ್ನು ಏನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಂಥೇಳಿ ಕೆಳಗಿನ ಜೀವನದ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದೀನಿ ಅಂತಲೂ ಸಹ ಅಲ್ಲ. ಒಟ್ಟಾರೆಯಾಗಿ ಒಂದು ರೀತಿಯಾಗಿ ಮಿಶ್ರಿತ ಫಲಿತಗಳು ದಿಕ್ಕಿದ ಹಾಗೆ ನಿಮ್ಮ ಮನಸ್ಸಿಗೆ ಬಹಳ ನೋವಾಗುತ್ತೆ, ಬೇಜಾರಾಗುತ್ತೆ. ಯಾರು, ಏನು, ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮಗೆ ಬಹಳ ಸಮಯ ಹಿಡಿಯುತ್ತೆ. ಎಲ್ಲ ವಿಚಾರಗಳಲ್ಲೂ ಸಹ ನಿಮಗೆ ಗೊಂದಲಗಳು, ತಾಪತ್ರೆಗಳು ಉಂಟಾಗ್ಬಿಡುತ್ತೆ. ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಅನ್ನೋದು ಅರ್ಥವೇ ಆಗೋದಿಲ್ಲ.
ಸುತ್ತ ಎಲ್ಲರೂ ನಗನಗ್ತಾ ಇರಬೇಕಾದ್ರೆ ಎಲ್ಲರೂ ನಮ್ಮವರೇ. ಏನೋ ಒಂದಿಷ್ಟು ವಿರಸದ ಭಾವ ಬಂತು ಅಂತ ಹೇಳ್ತಾ ಇದ್ದ ಹಾಗೆಯೇ ಅವ್ರು ಯಾರೂ ನಮ್ಮವ್ರು ಆಗಿರೋಕ್ಕೆ ಸಾಧ್ಯ ಇಲ್ಲ. ಜನರನ್ನು ನೀವು ಎಷ್ಟು ಪ್ರೀತಿಸ್ತೀರಿ, ಎಷ್ಟು ಗೌರವಿಸ್ತೀರಿ, ಅಥವಾ ಅವರನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀರಿ ಅನ್ನುವಂತಹ ಭಾವ ಒಂದು ರೀತಿ ಆದರೆ, ಅವರು ನಿಮ್ಮನ್ನು ಯಾವ ರೀತಿಯಾಗಿ ಗಮನಿಸ್ತಿದ್ದಾರೆ ಅನ್ನೋದು ಇನ್ನೊಂದು ರೀತಿಯ ಭಾವ. ಇದೆರಡನ್ನು ಮೀನರಾಶಿಯವರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಆಗಲ್ಲ. ಎಷ್ಟೇ ಆಗಲಿ ಪ್ರತಿಯೊಂದು ತಲೆ ಇಲ್ಲದೆ ಇರೋಂಥವ್ರಲ್ವ. ಎಲ್ಲವೂ ಮನಸ್ಸಿನಿಂದ ಯೋಚನೆ ಮಾಡ್ತೀರಿ, ಎಲ್ಲರಲ್ಲೂ ಒಳ್ಳೆಯದನ್ನೇ ಹುಡುಕ್ತೀರಿ, ಕೆಡಕಿದ್ದಂಥವರನ್ನು ಹತ್ತಿರ ಬಿಟ್ಕೊಳ್ತೀರಿ, ಒಳ್ಳೆಯವರನ್ನು ಕೆಟ್ಟವರು ಅಂತ ಹೇಳಿ ದೂರ ತಳ್ಕೋತೀರಿ. ಜೀವನನೇ ಹೀಗಾಗತ್ತೆ ಮೀನರಾಶಿಯವರಿಗೆ. ಈ ಒಂದು ತಿಂಗಳಲ್ಲಿ ವಿರೋಧಿಗಳ ಕೈವಾಡಗಳು ಸ್ವಲ್ಪ ಮೇಲುಗೈ ಆಗೋ ತರಹ ಕಾಣಿಸುತ್ತೆ. ಆದರೆ ಅದೆಲ್ಲವನ್ನು ನಿಗ್ರಹ ಮಾಡಿಕೊಳ್ಳುವಂತಹ ಶಕ್ತಿ, ದೈವಾಶೀರ್ವಾದ ನಿಮಗೆ ಇರುತ್ತೆ. ನವದಂಪತಿಗಳಿಗೆ ಅಥವಾ ಸಂತಾನದ ನಿರೀಕ್ಷೆಯಲ್ಲಿ ಇದ್ದಂಥವರಿಗೆ ಶುಭ ಸಂತಾನದ ಲಾಭ ಇರತಕ್ಕಂಥದ್ದು. ಸ್ಥಿರ ಆಸ್ತಿಗಳನ್ನು ಕೊಂಡುಕೊಳ್ಳುವಂತಹ ಒಂದು ವಿಶೇಷವಾದಂತಹ ಸುಸಂದರ್ಭಗಳು ಸಹ ಬರಬಹುದು. ಪುಣ್ಯ ಕ್ಷೇತ್ರಗಳನ್ನು ಭೇಟಿ ಮಾಡ್ತೀರಿ, ತೀರ್ಥ ಸ್ನಾನಗಳನ್ನು ಮಾಡ್ತೀರಿ. ವಿಶೇಷವಾಗಿ ನಮಗೆ ಇನ್ನೇನು ಫಾಲ್ಗುಣ ಮಾಸ ಮುಗಿತಾ ಇದೆ, ಚೈತ್ರ ಮಾಸವು ಶುರುವಾಗುವ ಹೊತ್ತು. ಈ ತಿಂಗಳ ಕೊನೆಯಲ್ಲಿ, ಮಾರ್ಚ್ನ ತಿಂಗಳ ಕೊನೆಯಲ್ಲಿ ಚೈತ್ರ ನಿಮ್ಮೆಲ್ಲರ ಜೀವನದಲ್ಲೂ ವಸಂತವನ್ನು ತಂದುಕೊಡಲಿ ಅಂಥೇಳಿ ನಾವು ಆಶಯವನ್ನು ವ್ಯಕ್ತಪಡಿಸ್ತೀವಿ. ದೇವತಾ ಕಾರ್ಯಗಳನ್ನು ಮಾಡ್ತೀರಿ. ಅದೇ ರೀತಿಯಾಗಿ ಕುಟುಂಬದಲ್ಲಿದ್ದಂತಹ ಅನೇಕ ಸಮಸ್ಯೆಗಳನ್ನು ನಿವಾರಣೆಯೂ ಮಾಡ್ತೀರಿ. ಕುಟುಂಬಕ್ಕೆ ನೂತನ ವ್ಯಕ್ತಿಯ ಆಗಮನವೂ ಸಹ ಉಂಟಾಗ್ತಕ್ಕಂಥದ್ದು ಆಗುತ್ತೆ. ಒಳ್ಳೆ ಕೆಲಸಗಳು ಹೆಚ್ಚು ಶ್ರಮವಿಲ್ಲದೆ ನೀವು ಮಾಡಿ ಮುಗಿಸ್ಕೊಳ್ತೀರಿ. ಒಂದಷ್ಟು ಒಳ್ಳೆಯದ್ದು ಮತ್ತು ಕೆಟ್ಟದ್ದು ಎರಡೂ ಇದ್ದೇ ಇರುತ್ತೆ ಜೀವನದಲ್ಲಿ, ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ಜೀವನವನ್ನು ಸವಿವರವಾಗಿ ಅರ್ಥ ಮಾಡಿಕೊಂಡು ಮುಂದಕ್ಕೆ ಮಾಡ್ಕೊಂಡು ಹೋಗಿ. ವ್ಯಾಪಾರ ವ್ಯವಹಾರಗಳನ್ನು ನಡೆಸುವಂಥವರಿಗೆ ಶುಭದ ಲಾಭಗಳು ಜಾಸ್ತಿ ಇದೆ. ಸರ್ಕಾರಿ ನೌಕರರಿಗೆ, ಗುತ್ತಿಗೆದಾರರಿಗೆ, ಕಟ್ಟಡ ನಿರ್ಮಾಣವನ್ನು ಮಾಡ್ತಕ್ಕಂಥವರಿಗೆ ಹೆಚ್ಚಿನ ಲಾಭಾಂಶಗಳು ಈ ಒಂದು ತಿಂಗಳಿನಲ್ಲಿ ಬರ್ತಕ್ಕಂಥದ್ದು. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲಗಳು ಸಹ ಮಾರ್ಚ್ನ ತಿಂಗಳಲ್ಲಿ ಸಿಗ್ತಕ್ಕಂಥದ್ದು ಗಮನಿಸಿ. ನಿಮಗೆ ಈಗ ಪರಿಪೂರ್ಣವಾದಂತಹ ಗುರುಬಲ ಇಲ್ಲ. ಮೇ ತಿಂಗಳಲ್ಲೂ ಪರಿಪೂರ್ಣವಾದಂತಹ ಗುರುಬಲ ಬರುತ್ತೆ ಅಂತ ಹೇಳೋಕ್ಕೂ ಸಹ ಸಾಧ್ಯ ಇಲ್ಲ. ಯಾಕಂದರೆ 4ನೇ ಮನೆಗೆ ಹೋಗ್ತಾ ಇದ್ದಾನೆ. 3ನೇ ಮನೆಯಲ್ಲಿ ಅಷ್ಟೋ ಇಷ್ಟೋ ಒಳಿತನ್ನು ಗುರುವ ಮಾಡಿದರೂ 4ನೇ ಮನೆಯಲ್ಲಿ ಅಂತಹ ಒಳಿತಿನ ನಿರೀಕ್ಷೆಯನ್ನು ಸಹ ನಾವು ಮಾಡಲಿಕ್ಕೆ ಸಾಧ್ಯವಾಗದ ಪರಿಸ್ಥಿತಿಯಾಗಿರ್ತದೆ. ಸೊ ಹಾಗಾಗಿ ಆ ಒಂದು ವಿಶೇಷವಾದಂತಹ ಸಂದರ್ಭವೂ ಸಹ ನಿಮಗೆ ಒಂದು ಗುರುಬಲ ಇಲ್ಲದ ಒಂದು ಯೋಚನೆಯನ್ನು ತಂದುಕೊಡ್ಬೇಕಾಗ್ತದೆ. ಬಟ್ ಯೋಚನೆ ಮಾಡೋದು ಬೇಡ, ನಿಮ್ಮ ರಾಶ್ಯಾಧಿಪತಿಯೇ ಗುರು. ಹಾಗಾಗಿ ಗುರುಬಲವಿಲ್ಲದೇ ಇದ್ದರೂ ಗುರುವನ್ನು ಒಂದು ನಿಭಾಯಿಸ್ಕೊಂಡು ಹೋಗುವಂಥ ಶಕ್ತಿ ಸಾಮರ್ಥ್ಯಗಳು ಮೀನ ಮತ್ತು ಧನಸ್ಸು ರಾಶಿಯವರಿಗೆ ಇರ್ತದೆ. ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ಮೇ 14ನೇ ತಾರೀಕಿನಂದು ಮಾಡ್ತಾ ಇರತಕ್ಕಂತಹ ವಿಶೇಷವಾದಂತಹ ಆ ಒಂದು ಗುರು ಮಹಾಯಾಗದಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಪೂಜೆ ಮಾಡಿಸಿ, ಗುರು ರಕ್ಷೆಯನ್ನು ಕೈಗೆ ಕಟ್ಕೊಳ್ಳಿ, ರಕ್ಷಾ ಕವಚವನ್ನು ಕೈಗೆ ಕಟ್ಕೊಳ್ಳಿ. ಅದಾದ ನಂತರ ಒಂದು ಅಕ್ಷತೆಯನ್ನು ಪ್ರತಿನಿತ್ಯ ತಲೆ ಮೇಲೆ ಹಾಕ್ಕೊಳ್ತಾ ಬನ್ನಿ. ತಮ್ಮೆಲ್ಲರಿಗೂ ಸಹ ಶುಭವಾಗುತ್ತೆ ಅಂತ ಹೇಳಿ, ಇನ್ನು ಈ ಬಟ್ಟೆ ವ್ಯಾಪಾರಸ್ಥರಿಗೆ, ಮುದ್ರಣ ಮಾಡ್ತಕ್ಕಂಥವರಿಗೆ, ಪುಸ್ತಕಗಳ ಮಾರಾಟಗಾರರಿಗೆ, ಸ್ಟೇಷನರೀಸ್ಗಳನ್ನು ನಡೆಸುವಂಥವರಿಗೆ, ಇದು ಯಂತ್ರೋಪಕರಣಗಳ ಮಾರಾಟಗಾರರಿಗೆ ಈ ಒಂದು ತಿಂಗಳಲ್ಲಿ ಹೆಚ್ಚಿನ ಧನಲಾಭಗಳು ಉಂಟಾಗತ್ತೆ. ವ್ಯಾಪಾರ ವ್ಯವಹಾರಗಳು ಸರಿಯಾದ ಸಮಯಕ್ಕೆ ನಡೆದು ಹೆಚ್ಚಿನ ಲಾಭವನ್ನು ತಂದುಕೊಡುತ್ತೆ. ವಿದ್ಯಾರ್ಥಿಗಳಿಗೆ ಮಾತ್ರ ಅರ್ಧಂಬರ್ಧ ಶುಭ ಮತ್ತು ಅರ್ಧಂಬರ್ಧ ಅಶುಭ ಇರ್ತಕ್ಕಂಥದ್ದು. ದಿಢೀರಂತೆ ಏನೇನೋ ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿರ್ತೀರಿ, ಆದರೆ ಪ್ಲ್ಯಾನ್ನ ಪ್ರಕಾರ ನೀವೇನು ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಇನ್ನೇನು ವಿದೇಶಕ್ಕೆ ಹೋಗಬೇಕು, ನನಗೆ ವೀಸಾ ಸ್ಟೇಟಸ್ ಎಲ್ಲ ಚೇಂಜ್ ಆಗುತ್ತೆ ಅಂತ ಅಂದ್ಕೊಂಡಿರ್ತೀರಿ. ಬಟ್ ಅದೆಲ್ಲ ಏನು ಚೇಂಜ್ ಆಗದೇ ಇರೋ ರೀತಿಯಲ್ಲಿ ಏನೋ ಒಂದು ತಾಪತ್ರೆಗಳು ದಿಢೀರಂತ ಬಂದು ಸೇರಿಕೊಳ್ತಕ್ಕಂಥದ್ದು, ಹಾಗೆ ಹೀಗೆ ಆಗತ್ತೆ. ಸ್ವಲ್ಪ ಹುಷಾರಾಗಿರ್ತಕ್ಕಂಥದ್ದು ಒಳ್ಳೆಯದು. ಈ ಹಣಕಾಸಿನ ವಿಚಾರ ಅಂತ ಬಂದಾಗ ಒಂದು ಸ್ವಲ್ಪ ಸಾಲಗಳನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಸಮಯಕ್ಕೆ ಒಂದಿಷ್ಟು ಹಣದ ಹೊಂದಾಣಿಕೆ ಆಗತ್ತೆ, ಆದರೆ ಅದು ಸಾಲದ ರೂಪ ಆಗಿಬಿಡಬಹುದು. ಹುಷಾರು. ಅನಾವಶ್ಯಕವಾಗಿ ಸಾಲಗಳನ್ನು ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಯಾವುದೇ ರಾಶಿಯವರಾಗಿರಲಿ, ನಿಮ್ಮ ಅನಿವಾರ್ಯತೆಗಳನ್ನು ತೀರಿಸ್ಕೊಳ್ಬೇಕು ಹೊರತು ಪ್ರತಿ ಅವಶ್ಯಕತೆಗಳನ್ನು ತೀರಿಸ್ಕೊಳ್ಳೋಕೆ ಹೋಗಬಾರ್ದು. ಅನಿವಾರ್ಯ, ಅದು ಇಲ್ಲದೆ ನಾವು ಬದುಕೋಕ್ಕೆ ಸಾಧ್ಯವೇ ಇಲ್ಲದ ಪ್ರತಿ ಅಂಶಗಳನ್ನು ನಾವು ಯೋಚನೆ ಮಾಡಬೇಕೇ ಹೊರತು ಎಲ್ಲ ವಿಚಾರಗಳನ್ನು ನಾವು ಪೂರೈಕೆ ಮಾಡ್ಕೊಳ್ಳೋಕೆ
ಹೊಸ ವಸ್ತುಗಳನ್ನು ಖರೀದಿ ಮಾಡ್ತೀರಿ, ನೂತನ ಆಭರಣಗಳ ವಸ್ತುವಿನ ಖರೀದಿ ಮಾಡಿ ಬಹಳ ಸಂತೋಷವನ್ನು ಪಡ್ತೀರಿ. ನಿಮಗೆ ಚೆನ್ನಾಗಿರ್ತಕ್ಕಂತಹ ಒಂದು ದಿನಮಾನಗಳು ಈ ಒಂದು ಮಾರ್ಚ್ನ ತಿಂಗಳಲ್ಲಿ ಇದೆ. ಬಹಳ ಚೆನ್ನಾಗಿರ್ತಕ್ಕಂತಹ ವಾತಾವರಣ ಅಂತಲೇ ಹೇಳಬಹುದು. ವಿದ್ಯಾರ್ಥಿಗಳು ಸ್ವಲ್ಪ ಮಟ್ಟಕ್ಕೆ ಜಾಗೃತಿಯಾಗಿರುವಂಥದ್ದು ಒಳ್ಳೆಯದು. ನಿರುದ್ಯೋಗಿಗಳಿಗೆ ಉತ್ತಮವಾದಂತಹ ಉದ್ಯೋಗ ಸಿಗುವಂತಹ ವಾತಾವರಣ ಇದೆ. ಭವಿಷ್ಯದ ನಿರ್ಧಾರದ ಬಗ್ಗೆ ಆತುರದ ತೀರ್ಮಾನಗಳು ಮಾಡಕ್ಕೆ ಹೋಗೋದು ಬೇಡ. ಸರ್ಕಾರಿ ಅಧಿಕಾರಿಗಳಿಗೆ ಶುಭ ರೀತಿಯಾದಂತಹ ವರ್ಗಾವಣೆಯ ಯೋಗ. ತುಂಬ ದಿವಸಗಳಿಂದ ಕೇಳ್ಕೊಳ್ತಾ ಇರ್ತೀರಿ, ನಮಗೆ ವರ್ಗಾವಣೆ ಬೇಕು, ಸಿಗ್ತಾ ಇಲ್ಲ, ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಆದರೆ ಈ ಒಂದು ತಿಂಗಳಲ್ಲಿ ನಿಮಗೆ ಶುಭ ರೀತಿಯಾದಂತಹ ವರ್ಗಾವಣೆಯ ಯೋಗವೂ ಸಹ ಇರ್ತಕ್ಕಂಥದ್ದು. ಈ ಫೋಟೋಗ್ರಫಿಯಲ್ಲಿರುವಂಥವರಿಗೆ, ಅದೇ ರೀತಿಯಾಗಿ ನೃತ್ಯ ಕಲೆಗಾರರಿಗೆ, ಸಿನಿಮಾ ರಂಗದಲ್ಲಿ ತೊಡಗಿಸಿಕೊಂಡಿರುವಂಥವರಿಗೆ ಹೆಚ್ಚಿನ ಒಂದು ಅವಕಾಶಗಳು ಬಂದು ಧನಲಾಭಗಳು ಸಹ ಉಂಟಾಗುತ್ತೆ. ಇದಿಷ್ಟು ಮೀನರಾಶಿಯವರ ಮಾರ್ಚ್ ತಿಂಗಳ ಮಾಸ ಭವಿಷ್ಯ. ಹಾಗಾದರೆ ಏನು ಪರಿಹಾರ ಮಾಡ್ಕೋಬೇಕು ಅಂತಂದರೆ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವಜಂತುಗಳಿಗೆ ಆಸರೆಯಾಗಿರಿ. ಇನ್ನೇನು ಬೇಸಿಗೆ ಸುಡು ಬಿಸಿಲು ನಮ್ಮನ್ನೆಲ್ಲ ಆವರಿಸ್ಕೊಳ್ತಾ ಇದೆ. ವಿಪರೀತವಾದ ಬೇಸಿಗೆಯ ಬಿಸಿಲು, ವಿಪರೀತ ಮಳೆ ನೋಡಿದ್ವಿ, ವಿಪರೀತ ಚಳಿ ನೋಡಿದ್ವಿ. ಈಗ ವಿಪರೀತ ಬಿಸಿಲನ್ನು ಪುನಃ ನೋಡ್ತಕ್ಕಂತಹ ಕಾಲ ಇದಾಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಅಷ್ಟೇ ನಿಮ್ಮ ಒಂದು ಬದುಕುಗಳನ್ನು ಮಾತ್ರ ಅಲ್ಲ, ಪ್ರಕೃತಿಯನ್ನು ಸಹ ಚೆನ್ನಾಗಿ ನೋಡ್ಕೊಳ್ತಾ ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಅದೆಷ್ಟೋ ಜೀವಜಂತುಗಳಿಗೆ ನೀವಿಡುವಂತಹ ಒಂದು ಹನಿಯ ನೀರು ಅವುಗಳ ಪ್ರಾಣಕ್ಕೆ ಉಳಿಸುತ್ತೆ, ಅವುಗಳ ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಆ ಸಹಕಾರಗಳ ಪುಣ್ಯದ ಫಲಗಳು ನಿಮಗೆ ಸಿಗುತ್ತೆ. ಆ ಪಶುಪತಿನಾಥನೇ ನಿಮ್ಮನ್ನು ಹರಸಿ ಹಾರೈಸ್ತಾನೆ. ಆದ್ದರಿಂದ ನಿಮ್ಮ ಜೀವನಕ್ಕೆ ತಾನೇ ಒಳ್ಳೆಯದಾಗುತ್ತೆ. ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿ. ಮುಂದಿನ 4-6 ವರ್ಷಗಳಲ್ಲಿ ಅದು ಬೆಳೆದು ನಿಂತು ನಮ್ಮೆಲ್ಲರಿಗೂ ಪ್ರಾಣವಾಯುವನ್ನು, ಇನ್ನಿತರ ಜೀವ ಸಂಪತ್ತುಗಳಿಗೆ ಆಹಾರವನ್ನು, ಆಸರೆಯನ್ನು ಕೊಡೋದನ್ನು ನೋಡಿ ನೀವೇ ಸಂತೋಷ ಪಡ್ಬೋದು. ಅವತ್ತು ನಾನು ನೆಟ್ಟೆ ಬೆಳೆಸಿದಂತಹ ಹಲಸಿನ ಮರ ಇವತ್ತೊಂದು 5 ವರ್ಷ ಆಗಿದೆ, ಹಣ್ಣುಗಳನ್ನು ಕೊಡ್ತಿದೆ. ಇನ್ಯಾವುದೋ ಪ್ರಾಣಿಗಳು ತಿನ್ಕೊಂಡು ಆರಾಮಾಗಿದ್ದಾವೆ. ನೇರಳೆ ಹಣ್ಣನ್ನು ನೋಡ್ಬೋದು ಅಲ್ವಾ, ಎಷ್ಟು ಮರಗಳಿದ್ದಾವೆ. ಅದನ್ನೆಲ್ಲ ಸಾಧ್ಯವಾದ ಕಡೆಗಳು ನೆಟ್ಟು ಪೋಷಣೆ ಮಾಡಿಸುವಂತಹ ಕೆಲಸವನ್ನು ಮಾಡಿ. ಸಾಮಾಜಿಕ ಪರಿಹಾರ ಮಾಡಿಕೊಂಡ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರವನ್ನು ಮಾಡಿಕೊಳ್ಬೇಕು. ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ಈ ಒಂದು ತಿಂಗಳಲ್ಲಿ ನೀವು ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ ತ್ರಿಪುರ ಸುಂದರಿ ಅಷ್ಟಕಂ ಸ್ತೋತ್ರದ ಪಠಣವನ್ನು ಮಾಡಿ. ಬಹಳ ಹೆಚ್ಚಿನ ಶುಭ ಫಲಗಳನ್ನು ಇನ್ನಷ್ಟು ಹೆಚ್ಚಿಗೆಯಾಗಿ ಅನುಭವಿಸಬಹುದು. ತಮ್ಮೆಲ್ಲರಿಗೂ ಸಹ ಶುಭವಾಗಲಿ, ಮಂಗಳವಾಗಲಿ. ಇದಾಗಿತ್ತು ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಮೀನರಾಶಿಯವರಿಗೆ ಹೇಗಿದೆ ಅಂತ. ಮತ್ತೊಂದು ವಿಡಿಯೋನಲ್ಲಿ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.